ಎಲ್ಲದು ಏನೋ ಹಾಕಿದ್ದು ಮನೆ ನಮ್ಮನೇನಿದೆ. ಯಸ್ ಹೆಂಗೈತೆ ಅದು ಅದು ಹಾಂ ಏನೆಲ್ಲ ಹಿಂಗಿದು ಹೆಂಗೈತೆ ಹ್ಞೂ ಚೆನ್ನಾಗೈತೆ ಏನು ಮಾಡ್ತಿದ್ದೀ ಚೆನ್ನಾಗೈತೆ ಮನೆ ಹ್ಞೂ ಹೆಂಗೈತೆ ಇದನ್ನು ಶೂಟ್ ಮಾಡ್ತೀನಿ ಹೌದಾ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಇವತ್ತು ಒಂದ್ ಸ್ವಲ್ಪ ಹಾಲ್ ಮೇಕ್ ಓವರ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ಲಿವಿಂಗ್ ರೂಮು ತುಂಬಾನೇ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಸ್ವಲ್ಪ ಎಲ್ಲ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾಗೆ ಕರ್ಟನ್ ಗಳೆಲ್ಲ ಸ್ವಲ್ಪ ಹಳೇದಾಗಿತ್ತು, ಹಾಗೆ ಸೋಫಾ ಕವರ್ ಗಳನ್ನೆಲ್ಲ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಾನು ತುಂಬಾ ದಿನದಿಂದ ಲಿವಿಂಗ್ ರೂಮ್ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂತ ಇದ್ದೆ, ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ಇವತ್ತು ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಮೇಕ್ ಓವರ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ. ಆಕ್ಚುಲಿ ಈ ಬ್ಲಾಗ್ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆನೆ ನಾನು ಮೇಕ್ ಓವರ್ ಮಾಡಿದ್ದೆ, ಆದ್ರೆ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲಿವಿಂಗ್ ರೂಮ್ ನೋಡಿ ಎಷ್ಟು ಮೆಸ್ಸಿಯಾಗಿ ಕಾಣಿಸ್ತಾ ಇದೆ. ನಮ್ ಗೊಂಬೆ ಆಟ ಸಾಮಾನುಗಳನ್ನೆಲ್ಲ ತಗೋತಾಳೆ, ಆಡ್ತಾಳೆ, ಅಲ್ಲೆಲ್ಲೇ ಬಿಸಾಕಿರ್ತಾಳೆ, ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ. ಚಿಕ್ಕ ಮಕ್ಳು ಇದ್ ಮನೇಲಿ ಹಾಗೆ ಅಲ್ವಾ, ಆಟ ಸಾಮಾನುಗಳು ತಗೋತಾರೆ, ಆಡ್ತಾರೆ, ಅದೆಲ್ಲಾನು ಲಿವಿಂಗ್ ರೂಮ್ ಅಲ್ಲಿ ಹಾಗೆ ಬಿದ್ದಿರುತ್ತೆ. ಅವಾಗ ಎತ್ತಿಡ್ತಾನೆ ಇರ್ಬೇಕು. ಎಲ್ಲಾ ಮನೆಗಳಲ್ಲೂ ಕಾಮನ್, ಚಿಕ್ಕ ಮಕ್ಳು ಇದ್ರೆ ಅವಾಗ ಈ ಕೆಲ್ಸಗಳನ್ನೆಲ್ಲ ನಾವ್ ಮಾಡ್ಬೇಕಾಗುತ್ತೆ. ನಾನು ಏನ್ ಗೊತ್ತಾ, ಕರ್ಟನ್ ಸ್ವಲ್ಪ ತುಂಬಾ ದಿನ ಆಗೋಯ್ತು ಇವನ್ನೆಲ್ಲ ಹಾಕಿ, ಅದಕ್ಕೆ ತೆಗೆದ್ ಬಿಡೋಣ, ಇವು ತುಂಬಾ ಹಳೇವಾಗಿದ್ದಾವೆ, ಸ್ವಲ್ಪ ಹೊಸ ಲುಕ್ ಕೊಡೋಣ. ಡೈಲಿ ಅದೇ ಕರ್ಟನ್ ನೋಡಿ ನೋಡಿ ಬೇಜಾರಾಗೋಗಿರುತ್ತಲ್ವಾ, ಹಾಗಾಗಿ ಸ್ವಲ್ಪ ನ್ಯೂ ಲುಕ್ ಕೊಡೋಣ ಅಂತ ಅನ್ಕೊಂಡಿದೀನಿ. ಸೋಫಾ ಕವರ್ನೆಲ್ಲ ತೆಗ್ದು ಒಂದ್ಸರಿ ಸೋಫಾನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಈ ತರ ಡೈಲಿ ಮಾಡ್ಕೋತಾನೆ ಇರ್ತೀನಿ. ಸ್ವಲ್ಪ ರೋಡ್ ಸೈಡ್ ಇದೆಯಲ್ವಾ ಮನೆ, ಹಾಗಾಗಿ ಕಿಟಕಿಯಿಂದ ಒಂದ್ ಸ್ವಲ್ಪ ಧೂಳ್ ಬರ್ತಾನೆ ಇರುತ್ತೆ. ಹಬ್ಬಕ್ಕೆ ಆಲ್ರೆಡಿ ನಾವು ಮನೆನ ಡೀಪ್ ಕ್ಲೀನ್ ಮಾಡಿದ್ವಿ, ವಿಂಡೋಸ್ನೆಲ್ಲ ಒರೆಸ್ಕೊಂಡಿದ್ದೆ, ಹಾಗಾಗಿ ವಿಂಡೋಸ್ನೆಲ್ಲ ಏನು ಒರೆಸ್ಕೋತಾ ಇಲ್ಲ ನಾನು. ಈ ಜಸ್ಟ್ ಸೋಫಾನ ಮಾತ್ರ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ. ಗೊಂಬೆ ಏನಾದ್ರೂ ತಿನ್ನೋವಾಗ ಸೋಫಾ ಮೇಲೆಲ್ಲ ಬೀಳಿಸಿರ್ತಾಳೆ, ಅದೆಲ್ಲ ಹಾಗೆ ಕೂತಿರುತ್ತಲ್ವಾ, ಅದಕ್ಕೆ ಸ್ವಲ್ಪ ತೆಗ್ದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಲಿವಿಂಗ್ ರೂಮ್ ನ ಎಲ್ಲೋ ಥೀಮ್ ಅಲ್ಲಿ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆಲ್ರೆಡಿ ಪ್ರಾಡಕ್ಟ್ಸ್ ನೆಲ್ಲ ತರಿಸಿದ್ದೆ ನಾನು ಮೀಶೋದಲ್ಲಿ, ನಾನು ಎಲ್ಲಾನು ಪ್ರಾಡಕ್ಟ್ ತರಿಸಿದೀನಿ. ನಿಮ್ ಜೊತೆ ಶೇರ್ ಕೂಡ ಮಾಡಿದೀನಿ ನಾನು ಆಲ್ರೆಡಿ. ಕರ್ಟನ್ಸ್, ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ನೆಲ್ಲ ನಾನು ಆಲ್ರೆಡಿ ಬ್ಲಾಗ್ ಕೂಡ ಮಾಡಿದ್ದೆ. ನಾನು ಈ ಮನೆಗ್ ಬಂದಾಗಿಂದ ಮೇಕ್ ಓವರ್ ಮಾಡ್ಬೇಕು ಅಂತ ಅನ್ಕೊಂತಾನೆ ಇದ್ದೆ, ಆಗ್ತಾನೆ ಇರ್ಲಿಲ್ಲ. ಫೈನಲಿ ಇವತ್ತು ಮೇಕ್ ಓವರ್ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಸಂತು ಆಫೀಸ್ಗೆ ಹೋಗಿದ್ದಾರೆ, ಅವ್ರು ಬರೋ ಅಷ್ಟ್ರಲ್ಲಿ ಲಿವಿಂಗ್ ರೂಮ್ ಮೇಕ್ ಓವರ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ಅವ್ರು ಬಂದ ತಕ್ಷಣ ಲಿವಿಂಗ್ ರೂಮ್ ನೋಡಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಬೇಕು ಅಂತ ನನ್ಗೆ ಆಸೆ. ಹಾಗಾಗಿ ಅವ್ರು ಬರೋ ಅಷ್ಟ್ರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ನಾನಿಲ್ಲಿ ವೈಟ್ ಮತ್ತೆ ಯೆಲ್ಲೋ ಕರ್ಟನ್ ನ ಯೂಸ್ ಮಾಡ್ಕೋತಾ ಇದ್ದೀನಿ ವಿಂಡೋಗೆ. ಒಂಥರ ಲುಕ್ ಚೆನ್ನಾಗ್ ಬರುತ್ತೆ, ಒಂಥರ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಯೆಲ್ಲೋ ಮತ್ತೆ ವೈಟ್. ಹಾಗಾಗಿ ನಾನು ಯೆಲ್ಲೋ ಥೀಮ್ ಅಲ್ಲೇ ಮಾಡೋಣ ಈ ಸರಿ ಅಂತ ಅನ್ಕೊಂಡು ಯೆಲ್ಲೋ ಮತ್ತೆ ವೈಟ್ ಕರ್ಟನ್ ನ ಹಾಕೊಂತಾ ಇದ್ದೀನಿ ವಿಂಡೋಗೆ. ಕರ್ಟನ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯ್ತು. ನಿಮ್ಗೆ ಏನಾದ್ರೂ ಇದ್ರ ಲಿಂಕ್ ಬೇಕಿದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಆಯ್ತಾ. ತುಂಬಾನೇ ಚೆನ್ನಾಗಿದ್ದೇವೆ ಕರ್ಟನ್ಸ್ ಮಾತ್ರ. ಹಾಕಿದ್ಮೇಲೆ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ನೋಡಿ ವಿಂಡೋಗೆ. ನಾನು ಎಲ್ಲ ಕರ್ಟನ್ ಹಾಕಿ ಮೇಕ್ ಓವರ್ ಮಾಡಿದ್ಮೇಲೆ ಒಂದು ವಿಡಿಯೋ ಕೂಡ ಮಾಡ್ತೀನಿ ಲಾಸ್ಟ್ಗೆ, ಹೇಗ್ ಕಾಣಿಸ್ತಾ ಇದೆ ಮೇಕ್ ಓವರ್ ಅಂತ, ಬಿಫೋರ್ ಮತ್ತೆ ಆಫ್ಟರ್. ತುಂಬಾನೇ ಚೆನ್ನಾಗಿದ್ದಾವೆ ಕರ್ಟನ್ ಕ್ವಾಲಿಟಿ, ನನಗ್ ಸಖತ್ ಇಷ್ಟ ಆಯ್ತು. ನಾನು ವಿಂಡೋಗೆ 4 ಕರ್ಟನ್ ನ ಯೂಸ್ ಮಾಡ್ಕೊಂಡಿದ್ದೀನಿ, 2 ಯೆಲ್ಲೋ ಮತ್ತೆ 2 ವೈಟ್. ಆ ಕಡೆ ಈ ಕಡೆ ಯೆಲ್ಲೋ ಹಾಕೊಂಡು ನಡುವೆ ವೈಟ್ ಹಾಕೊಂಡ್ರೆ ಆ ಲುಕ್ ಚೆನ್ನಾಗ್ ಬರುತ್ತೆ ಅಂತ. ಹಾಗೆ ಈ ತರ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಕೂಡ ತರಿಸಿದ್ದೆ ನಾನು. ನೋಡಿ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ರಿಯಲ್ ಪ್ಲಾಂಟ್ ನ ಮೇಂಟೈನ್ ಮಾಡಕ್ ಆಗಲ್ಲ ಕೆಲವೊಂದ್ಸರಿ, ನಾವ್ ಎಷ್ಟೇ ಚೆನ್ನಾಗಿ ನೀರ್ ಹಾಕಿ ಮೇಂಟೈನ್ ಮಾಡಿದ್ರು ಕೂಡ ಅದು ಯಾಕೋ ಒಣಗೋಗ್ಬಿಡುತ್ತೆ. ಈ ತರ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಆದ್ರೆ ನಾವು ಮೇಂಟೆನೆನ್ಸ್ ಏನ್ ಇರಲ್ಲ ಅಲ್ವಾ, ಹಾಗಾಗಿ ಚೆನ್ನಾಗಿರುತ್ತೆ. ಯಾವಾಗಾದ್ರೂ ಸ್ವಲ್ಪ ಧೂಳಾದ್ರೆ ಅದನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಹಾಗೆ ನಾನು ಈ ತರ ಗೋಡೆ ಖಾಲಿ ಖಾಲಿ ಅನಿಸ್ತಾ ಇತ್ತು, ಹಾಗಾಗಿ ಈ ತರ ತರ್ಸಿದೀನಿ. ನೋಡಿ ಡೆಕೋರೇಟಿವ್ ಐಟಮ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಗೊಂಬೆ ಬಂದು ಸಂತು ಡೆನ್ಮಾರ್ಕ್ಗೆ ಹೋದಾಗ ತಗೊಂಡ್ಬಂದಿದ್ರು. ಗೋಡೆನ ಖಾಲಿ ಬಿಡೋಕ್ಕಿಂತ ಈ ತರ ಡೆಕೋರೇಟಿವ್ ಐಟಮ್ಸ್ ನ ಹಾಕೋದ್ರಿಂದ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಇನ್ನೊಂದ್ ಕಡೆ ನಾನು ನವಿಲು ಇರುವಂತ ಫ್ರೇಮ್ ಹಾಕ್ತಾ ಇದ್ದೀನಿ, ನೋಡಿ ಎಷ್ಟು ಲುಕ್ ಕಾಣಿಸ್ತಾ ಇದೆ ಅಂತ. ಹಾಲಿಂದ ಅಡಿಗೆ ಮನೆಗೆ ಹೋಗ್ತೀವಲ್ವಾ, ಅಲ್ಲಿ ಒಂದು ಆರ್ಚ್ ತರ ಇದೆ, ಅಲ್ಲಿ ನಮ್ಗೆ ಕರ್ಟನ್ ಏನು ಕೊಟ್ಟಿರ್ಲಿಲ್ಲ ಆಕ್ಚುಲಿ ಅವರು. ನಾವು ಇದನ್ನ ಮಾಡಿಸ್ಕೊಂಡಿರೋದು ಹೇಳಿ ನಾವೇ ತಗೊಂಬಂದು ಹಾಕಿರೋದು. ಕರ್ಟನ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಖಾಲಿ ಬಿಟ್ರೆ ಚೆನ್ನಾಗಿರಲ್ಲ ಅಂತ. ಇದು ಆಕ್ಚುಲಿ ಹಳೇದು, ಇದನ್ನ ಕೂಡ ಮೀಶೋದಲ್ಲೇ ತರ್ಸ್ಕೊಂಡಿದ್ದೆ ನಾನು ಅವಾಗ. ಇದು ಬಂದು ಆಲ್ರೆಡಿ ಒಂದು 3 ಇಯರ್ಸ್ ಮೇಲಾನೆ ಆಗಿತ್ತು, 3 ಇಯರ್ಸ್ ಅಲ್ಲ
4 ಇಯರ್ಸೇ ಆಗಿದೆ ಅಂತ ಅನ್ಕೋತೀನಿ ಇದನ್ನ ತಗೊಂಡು. ತುಂಬಾನೇ ಚೆನ್ನಾಗ್ ಬಂತು, ಏನೂ ಆಗಿಲ್ಲ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ಇದನ್ನ ಹಾಗೆ ಬಿಟ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಕಟ್ಕೋತಾ ಇದ್ದೀನಿ, ಯಾಕಂದ್ರೆ ಗೊಂಬೆ ಓಡಾಡ್ತಾ ಇರ್ತಾಳಲ್ವಾ, ಅವಳಿಗೆ ಕೈಗೆಲ್ಲ ಈ ತರ ಸಿಕ್ಕಾಕೊಂಡ್ಬಿಡುತ್ತೆ, ಹಾಗಾಗಿ ಸುಮ್ನೆ ಬಿದ್ಬಿಡ್ತಾಳೆ ಅಂತ ಈ ತರ ಕಟ್ಕೊಂಡಿದೀನಿ. ಹಾಗೆ ಸೋಫಾ ಕವರ್ ಕೂಡ ಹಾಕೊಂಡಿದೀನಿ. ಸೋಫಾ ಕವರ್ ಎಷ್ಟೇ ಹಾಕಿದ್ರು ಕೂಡ ನಾವು ಜಾರೋಗುತ್ತೆ ಅಲ್ವಾ, ಅದಕ್ಕೆ ಈ ತರ ಸ್ಟಿಕ್ ತರ ಬರುತ್ತೆ, ಅದನ್ನ ನಾವು ಸೋಫಾಗೆಲ್ಲ ಹಾಕೊಂಡು ಅಥವಾ ನಾವು ಬೆಡ್ಗೆ ಕೂಡ ಹಾಕೋಬಹುದು. ನಾವು ಬೆಡ್ ಶೀಟ್ ಹಾಕೊಂಡಾಗ ತುಂಬಾನೇ ಚೆನ್ನಾಗಿರುತ್ತೆ. ಪದೇ ಪದೇ ನಾವು ಸರಿ ಮಾಡ್ಬೇಕು ಅಂತ ನೆಸೆಸಿಟಿ ಇರೋದಿಲ್ಲ, ಚೆನ್ನಾಗಿರುತ್ತೆ. ಈ ಸೋಫಾ ಕವರ್ ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಚೆನ್ನಾಗ್ ಕಾಣಿಸ್ತಾ ಇದೆ ಅಲ್ವಾ, ನನಗಂತೂ ಸಖತ್ ಇಷ್ಟ ಆಯ್ತು. ನೋಡಿ ಸೋಫಾ ಲುಕ್ಕೇ ಚೇಂಜ್ ಆಗೋಯ್ತು. ನಾವು ಫಸ್ಟ್ ಹಾಕಿದ್ನಲ್ವಾ ಕವರು, ಆ ಲುಕ್ ಹೇಗಿತ್ತು ನೋಡಿ, ಇದು ನೋಡಿ ಸೋಫಾ ಕವರ್ ಚೇಂಜ್ ಮಾಡಿದ್ಮೇಲೆ ಸೋಫಾ ಲುಕ್ಕೇ ಒಂಥರ ಚೇಂಜ್ ಆಗೋಯ್ತು. ನನ್ಗೆ ಈ ತರ ಲೈಟ್ ಕಲರ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಲೈಟ್ ಕಲರ್ಸ್ ನ ತರಿಸ್ಕೊಂಡಿದ್ದೀನಿ. ಹಾಗೆ ಪಿಲ್ಲೋ ಕವರ್ಸ್ ಕೂಡ ತರಿಸ್ಕೊಂಡಿದ್ದೆ. ನೋಡಿ ಆ ಕಡೆ ಈ ಕಡೆ ಒಂದು ಪಿಲ್ಲೋ ಇಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಲುಕ್ ವೈಸ್. ತುಂಬಾನೇ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯ್ತು ಇದು. ಪಿಲ್ಲೋ ಕವರ್ ಮೇಲೆ ಆ ಫ್ಲವರ್ ಡಿಸೈನ್ ಇದೆ ಅಲ್ವಾ, ನನ್ಗೆ ಸಖತ್ ಇಷ್ಟ ಆಯ್ತು ಅದು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮ್ಯಾಟ್ ಕೂಡ ಹಾಕೊಂಡಿದೀನಿ. ಈ ಮ್ಯಾಟ್ ಬಂದು ಆಲ್ರೆಡಿ ನಾನ್ ತಗೊಂಡು ಒಂದು 3-4 ಇಯರ್ಸ್ ಆಗೋಗಿದೆ. ಸೆಂಟ್ರಲ್ ಟೇಬಲ್ ಗೆ ಒಂದು ಕವರ್ ನ ಹಾಕೊಂಡು ಹಾಗೆ ಫ್ಲವರ್ ಕೂಡ ಇಟ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ನನಗೆ ಈ ಪ್ರಾಡಕ್ಟ್ಸ್ ಎಲ್ಲ ಸಖತ್ ಇಷ್ಟ ಆಯ್ತು. ವಾಷಿಂಗ್ ಮಿಷಿನ್ ಇಟ್ಟಿದೀವಲ್ವಾ, ಅಲ್ಲಿ ನಾನು ಯೆಲ್ಲೋ ಮತ್ತೆ ವೈಟ್ ಕರ್ಟನ್ ನ ಹಾಕೊಂಡಿದೀನಿ. ಏನ್ ಗೊತ್ತಾ, ಈ ಟಿವಿ ಯೂನಿಟ್ ಅಲ್ಲಿ ಟಿವಿನೇ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಬಂದವರೆಲ್ಲ ಅದೇ ಕೇಳ್ತಾ ಇರ್ತಾರೆ, ಟಿವಿ ಯಾಕೆ ಇಷ್ಟು ಚಿಕ್ಕದಿದೆ ಅಂತ. ಇಷ್ಟು ದೊಡ್ಡ ಟಿವಿ ಯೂನಿಟ್ ಗೆ ಇಷ್ಟು ಚಿಕ್ಕ ಟಿವಿನ ಅಂತ ಕೇಳ್ತಾರೆ. ಆದ್ರೆ ಏನ್ ಗೊತ್ತಾ, ಆ ಟಿವಿ ಒಂಥರ ನನ್ಗೆ ಮೆಮೊರೇಬಲ್. ಫಸ್ಟ್ ಸ್ಯಾಲರಿಲಿ ನಾನು ಆ ಟಿವಿನ ತಗೊಂಡ್ ಬಂದಿದ್ದು ಮನೆಗೆ, ಹಾಗಾಗಿ ನನ್ಗೆ ಅದನ್ನ ಚೇಂಜ್ ಮಾಡಕ್ಕೆ ಮನ್ಸಿಲ್ಲ. ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಆಲ್ರೆಡಿ ತುಂಬಾ ವರ್ಷ ಆಯ್ತು ನಾವು ತಗೊಂಡೆ, ಆಲ್ರೆಡಿ ಒಂದು 10 ಇಯರ್ಸ್ ಆಗೋಗಿದೆ ಅದನ್ನ ತಗೊಂಡ್ ನಾವು. ತುಂಬಾನೇ ಚೆನ್ನಾಗಿದೆ, ನನಗೆ ಅದನ್ನ ಚೇಂಜ್ ಮಾಡಕ್ ಮನ್ಸಿಲ್ಲ, ಹಾಗಾಗಿ ಹಾಗೆ ಇಟ್ಕೊಂಡಿದೀನಿ. ಫೈನಲಿ ಹಾಲ್ ಮೇಕ್ ಓವರ್ ಇವತ್ತು ಕಂಪ್ಲೀಟ್ ಆಯ್ತು. ನೋಡಿ ಯಾವ ತರ ಬಂದಿದೆ ಅಂತ. ನನಗಂತೂ ಹಾಲ್ ಮೇಕ್ ಓವರ್ ಸಖತ್ ಇಷ್ಟ ಆಯ್ತು. ನೋಡಿ ಇದು ಮೇಕ್ ಓವರ್ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಹೆಂಗಿದೆ ಅಂತ, ಹಾಲು ಎಷ್ಟು ಮೆಸ್ಸಿ ಆಗಿದೆ ಅಂತ ನೋಡಿ. ಲಿವಿಂಗ್ ರೂಮ್ ಎಷ್ಟು ಡಲ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಕಂಪ್ಲೀಟ್ ಮೇಕ್ ಓವರ್ ಮಾಡಿದ್ಮೇಲೆ ಹೇಗ್ ಕಾಣಿಸ್ತಾ ಇದೆ ಅಂತ. ನಾನು ಸಿಂಪಲ್ ಆಗಿ ಮೇಕ್ ಓವರ್ ಮಾಡಿದೀನಿ, ಆದ್ರೂ ಎಷ್ಟು ಎಲಿಗೆಂಟ್ ಲುಕ್ ಬಂದಿದೆ ನೋಡಿ. ನನಗಂತೂ ಈ ಮೇಕ್ ಓವರ್ ತುಂಬಾನೇ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ನೋಡಿ, ಬಿಫೋರಿಗೂ ಆಫ್ಟರ್ಗೂ ಎಷ್ಟು ಚೇಂಜಸ್ ಇದೆ ಅಂತ. ತುಂಬಾನೇ ನೀಟ್ ಆಗಿ ಕಾಣಿಸ್ತಾ ಇದೆ. ಸಂತು ಆಫೀಸ್ ಇಂದ ಬರೋ ಅಷ್ಟರಲ್ಲಿ ನಾನು ಈ ಕೆಲಸ ಎಲ್ಲ ಮುಗಿಸಿದ್ದೆ. ಮೇಕ್ ಓವರ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಅವ್ರು ಬಂದ ತಕ್ಷಣ ಅವ್ರ ರಿಯಾಕ್ಷನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾನೇ ಇಷ್ಟಪಟ್ರು ಅವರು. ಎಲ್ಲದು ಏನೋ ಹಾಕಿದ್ದು ಮನೆ ನಮ್ಮನೇನಲ್ಲ ಯಸ್, ಹೆಂಗೈತೆ? ಅದು ಹಾ ಏನೆಲ್ಲ ಹಿಂಗಿದು ಹೆಂಗೈತೆ? ಹ್ಮ್. ಚೆನ್ನಾಗೈತೆ? ಏನು ಉಂಟಿದಿ? ಚೆನ್ನಾಗೈತೆ ಮನೆ? ಹ್ಮ್. ಹೆಂಗೈತೆ? ಫಿಲಮ್ ಶೂಟ್ ಮಾಡಿದ್ದೀನಿ. ಹೌದಾ? ಮೆಲ್ಲಕ ಎಲ್ಲದಳ ಸಮನ್ವಿ, ಸಮನ್ವಿ ಎಲ್ಲದಳ? ನಿಧಾನ ಬೇತಿಯಪ್ಪಾಜಿ. ಇವತ್ತಿನ ಹಾಲ್ ಮೇಕ್ ಓವರ್ ಈ ತರ ಫೈನಲ್ ಆಗಿ ಬಂದಿದೆ ನೋಡಿ. ಸಖತ್ತಾಗಿ ಬಂದಿದೆ, ನನಗಂತೂ ಸಖತ್ ಇಷ್ಟ ಆಯ್ತು. ನಿನಗೆ ಇಷ್ಟ ಆಯ್ತಾ ಮೇಕ್ ಓವರ್? ಮೇಕ್ ಓವರ್ ಚೆನ್ನಾಗಿದ್ಯಾ? ನಮ್ಮ ಹಸ್ಬೆಂಡಿಗೆ ಕೂಡ ತುಂಬಾನೇ ಇಷ್ಟ ಆಯ್ತು. ಸಂತು ಕೂಡ ತುಂಬಾನೇ ಇಷ್ಟಪಟ್ರು. ಅವ್ರು ಆಫೀಸ್ ಇಂದ ಬರೋಷ್ಟ್ರಲ್ಲಿ ಎಲ್ಲ ಮೇಕ್ ಓವರ್ ಮಾಡಿದ್ದೆ ನಾನು ಇವತ್ತು. ಅವ್ರು ಬಂದ ತಕ್ಷಣ ಏನಿದು ಫುಲ್ ಮನೆ ಚೇಂಜ್ ಮಾಡಕ್ ಕೂಡಿದ್ಯಾ ಅಂತ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅವ್ರು ಫುಲ್ ಖುಷಿ ಪಟ್ರು. ತುಂಬಾ ಚೆನ್ನಾಗಿ ಬಂದಿದೆ ಮೇಕ್ ಓವರ್ ಅಂತ. ನನಗಂತೂ ಇವತ್ತು ಮೇಕ್ ಓವರ್ ಸಖತ್ ಇಷ್ಟ ಆಯ್ತು. ನಾನು ಎಲ್ಲೋ ಥೀಮ್ ಅಲ್ಲಿ ಮಾಡೋಣ ಅಂತಾನೆ ಅನ್ಕೊಂಡಿದ್ದು, ನನಗೇನೋ ಗೊತ್ತಿಲ್ಲ, ಎಲ್ಲೋ ಥೀಮ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡು ನಾನು ಮೇಕ್ ಓವರ್ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ ಟೈಮ್ ನಾನು ಆಲ್ರೆಡಿ ಹೇಳಿದ್ದೆ ಬ್ಲಾಗ್ ಅಲ್ಲಿ,
ಎಲ್ಲೋ ತಿಮ್ಮಲ್ ಮೇಕ್ ಓವರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ. ಇದು ಯಾರು? ಸಮನ್ವಿ. ಸಮನ್ವಿ ಅನ್ನ ಹಾಯ್ ಅನ್ನ ಹಾಯ್ 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 ಮಾಡು. ಮೀಶೋದಲ್ಲಿನೇ ತರಿಸ್ಕೊಂಡಿರೋದು ಎಲ್ಲಾ ಪ್ರಾಡಕ್ಟ್ಸ್ ಇಲ್ಲಿ ಏನ್ ಯೂಸ್ ಮಾಡಿದೀನಿ ಕರ್ಟನ್ ಇಂದ ಹಿಡಿದು ಎಲ್ಲಾ ಐಟಮ್ಸ್ ಕೂಡ ನಾನು ಇಲ್ಲೇ ತರಿಸ್ಕೊಂಡಿರೋದು. ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಕೂಡ. ನಿಮ್ಗೆ ಏನಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಆಯ್ತಾ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.